ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 8ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಗವಂತ ಒಂದು ಕಾರಣ ಇದ್ದಾಗ ಬರ್ತಾನ, 2 ಕಾರಣಗಳಿದ್ದಾಗ ಬರ್ತಾನ, ಅಥವಾ 3 ಇದ್ದಾಗ ಮಾತ್ರ ಬರ್ತಾನ, ಮತ್ತೆ ಧರ್ಮ ಸ್ಥಾಪನೆ ಮಾಡೋದು ಅಂತಂದ್ರೆ ಏನು, ಈ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಭಗವಂತ ಸರ್ವಶಕ್ತಿವಂತನಾಗಿದ್ದಾನಲ್ವಾ, ಅವನು ಅವತಾರ ತಗೊಳ್ದೇನೆ ಈ ಎಲ್ಲ ಕೆಲಸ ಕೂಡ ಮಾಡಬಹುದಲ್ವಾ? ಹಾಗಾದ್ರೆ ಅವತಾರ ತಗೊಳ್ಳೋದಕ್ಕೆ ಅವಶ್ಯಕತೆ ಏನಿದೆ? ಹಾಗೆ ಅವನು ಎಲ್ಲಿದ್ದಾನೋ ಅಲ್ಲಿಂದನೇ ಇದನ್ನೆಲ್ಲ ಮಾಡ್ಬೋದಲ್ಲ, ಅವನು ಸರ್ವಶಕ್ತಿವಂತ. ಸೊ ಅವನು ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು ಅಂತಂದಮೇಲೆ ಅವನೇ ಅವತಾರ ತಗೊಂಡು ಬಂದು ಈ ಕೆಲಸ ಮಾಡಬೇಕಾಗಿರುವಂಥ ನೆಸೆಸಿಟಿ ಏನಿದೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಹೌದು, ಈ ಮಾತು ಕರೆಕ್ಟ್ ಆಗಿದೆ. ಭಗವಂತ ಅವತಾರ ತಗೊಳ್ದೇನೋ ಅನಾಯಾಸವಾಗಿ ಈ ಕೆಲಸಗಳನ್ನೆಲ್ಲ ಮಾಡಬಹುದು, ಮತ್ತು ಮಾಡ್ತಾನೂ ಇದ್ದಾನೆ. ಅವನೆಲ್ಲವನ್ನು ಅವನೇ ಬಂದು ಮಾಡ್ತಾ ಇಲ್ಲ, ಯಾವುದೋ ಒಂದೊಂದು ಸಂದರ್ಭಗಳಲ್ಲಿ ಬರ್ತಾನೆ ಅವನಲ್ವಾ. ಆದರೆ ಯಾಕೆ ಬರ್ತಾನೆ ಅಂತಂದರೆ, ಜನರ ಮೇಲೆ ವಿಶೇಷವಾದಂತಹ ದಯೆಯನ್ನು ಇಟ್ಟು, ನಮ್ಮ ಮೇಲೆ ಅವನಿಗೆ ದಯೆ, ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ತನ್ನ ದರ್ಶನದಿಂದ ಅವನು ಬರಬೇಕು ಅಂತ ಏನಿಲ್ಲ, ನಮ್ಮ ಮೇಲೆ ದಯೆ ತೋರಿಸಿ. ಈಗ ಭಕ್ತರಿಗೆ ಅವನ ದರ್ಶನನೇ ಬೇಕಾಗಿರೋದು, ಅವನು ನೋಡೋದೇ ಅವ್ರಿಗೆ ಇಷ್ಟ ಅಲ್ವಾ. ಸೊ ತನ್ನ ಭಕ್ತರಿಗೆ ಅಥವಾ ತನ್ನ ಜನರಿಗೆ ಅವನು ತನ್ನ ದರ್ಶನವನ್ನು ಕೊಟ್ಟು, ತನ್ನ ಸ್ಪರ್ಶವನ್ನು ಕೊಟ್ಟು, ಮತ್ತು ತನ್ನ ಮಾತುಗಳ ಮೂಲಕ ಸುಲಭವಾಗಿ ಆ ಜನರನ್ನು ಉದ್ಧಾರ ಮಾಡೋದಕ್ಕೊಂದು ಅವಸರವನ್ನು ಕೊಡೋದಕ್ಕೋಸ್ಕರ. ಈಗ ನಾವು ಭಗವಂತನನ್ನು ಡೈರೆಕ್ಟಾಗಿ ನೋಡಿದ್ವಿ ಅಂತಂದರೆ ನಾವು ಮುಕ್ತರಾದ್ವಿ ಅಂತ ಅರ್ಥ. ಅವನನ್ನು ಸ್ಪರ್ಶ ಮಾಡೋದಿಷ್ಟ, ಅವನು ಮಾತಾಡೋದನ್ನು ಕೇಳೋದಕ್ಕೆ ಇಷ್ಟ ಅಲ್ವಾ. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ನಮ್ಮಂಥ ಜನರು ಉದ್ಧಾರ ಆಗೋದಕ್ಕೊಂದು ಒಳ್ಳೆ ಅವಕಾಶ ಇದು. ಆ ಅವಕಾಶವನ್ನು ಕೊಡೋದಕ್ಕೆ, ಮತ್ತು ತನ್ನ ಪ್ರೇಮಿ ಭಕ್ತರಿಗೆ, ಯಾರು ಭಗವಂತನನ್ನು ಪ್ರೀತಿಸ್ತಾರೋ ಅಂಥ ಭಕ್ತರಿಗೆ ತನ್ನ ದಿವ್ಯ ಲೀಲೆಗಳ ಆಸ್ವಾದನವನ್ನು ಮಾಡಿಸೋದಕ್ಕೋಸ್ಕರ. ಈಗ ಭಗವಂತನ ದಿವ್ಯ ಲೀಲೆಗಳನ್ನು ಕೇಳ್ತಾ ಇದ್ರೆ ಎಷ್ಟು ಆನಂದ ಸಿಗುತ್ತಲ್ವಾ, ನೋಡ್ತಾ ಇದ್ರೂ ಕೂಡ ಆನಂದ ಸಿಗತ್ತೆ. ಅಂಥ ಆನಂದ ಅವನು ಬರಲಿಲ್ಲ ಅಂತಂದರೆ ನಮ್ಗೆ ಹೇಗೆ ಸಿಗತ್ತೆ? ಇದು ಭಕ್ತರಿಗೆ ಮಾತ್ರ ಗೊತ್ತಾಗುವಂಥ ವಿಷಯ. ಭಗವಂತನ ಲೀಲೆಗಳನ್ನು ಎಷ್ಟು ಕೇಳಿದ್ರೂ ಸಾಕು ಅನ್ಸಲ್ಲ, ಎಷ್ಟು ಹೇಳಿದ್ರೂ ಸಾಕು ಅನ್ಸಲ್ಲ, ಎಷ್ಟು ಓದ್ತಾ ಇದ್ರೂ ಸಾಕು ಅನ್ಸಲ್ಲ, ಬೇರೆಯವರು ಹೇಳ್ತಾ ಇದ್ರೂ ಕೂಡ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಇದೆಲ್ಲ ಒಬ್ಬ ಭಕ್ತನಿಗೆ ಬೇಕಾಗಿರುವಂಥದ್ದು. ಆ ಭಗವಂತನ ದಿವ್ಯ ಲೀಲೆಗಳನ್ನು ಆಸ್ವಾದನೆ ಮಾಡುವಂಥದ್ದು ಯಾರು ಅಂತಂದರೆ ಪ್ರೇಮಿ ಭಕ್ತರು. ಆ ಪ್ರೇಮಿ ಭಕ್ತರಿಗೋಸ್ಕರ ಈ ದಿವ್ಯ ಲೀಲೆಗಳನ್ನು ಕೊಡೋದಕ್ಕೋಸ್ಕರ ಅವನು ಸಾಕಾರ ರೂಪದಲ್ಲಿ ಪ್ರಕಟನಾಗ್ತಾನೆ. ನೋಡಿದ್ರ ಭಗವಂತ ಎಷ್ಟು ದಯಾಮಯಿ ಅಂತ. ಆರಾಮಾಗಿ ಅವನು ಕ್ಷೀರಸಾಗರದಲ್ಲಿ ಮಲಗಿರಬಹುದು, ಆದರೆ ನಮಗೋಸ್ಕರ ಅವನೇನು ಮಾಡ್ತಾನೆ, ದಯೆ ತೋರಿ ಇಲ್ಲಿ ಇಳಿದು ಬಂದು ತನ್ನ ದಿವ್ಯ ಲೀಲೆಗಳನ್ನು ತೋರಿಸ್ತಾನೆ. ಯಾಕೆ, ನಾವೆಲ್ಲ ಅದನ್ನು ಆಸ್ವಾದನೆ ಮಾಡಿ ಸಂತೋಷ ಪಡಲಿ ಅಂತ ಅಂದ್ಬಿಟ್ಟು. ಆ ಅವತಾರಗಳಲ್ಲಿ ಧರಿಸಿದಂತಹ ರೂಪಗಳಿದೆಯಲ್ಲ ಅದು, ಮತ್ತು ಅದರ ಗುಣ, ಪ್ರಭಾವ, ನಾಮ, ಮಹಾತ್ಮ್ಯಗಳು, ಮತ್ತು ದಿವ್ಯ ಕರ್ಮಗಳ ಶ್ರವಣ ಮಾಡೋದು, ಕೀರ್ತನೆ ಮಾಡೋದು, ಮತ್ತು ಸ್ಮರಣೆಯನ್ನು ಮಾಡಿಕೊಂಡು ಜನರು ಸಹಜವಾಗಿಯೇ ಈ ಸಂಸಾರ ಸಾಗರದಿಂದ ದಾಟಿ ಹೋಗ್ತಾರೆ. ಈ ಕೆಲಸ ಅವತಾರ ಮಾಡದೆ ಹೇಗಾಗೋದಕ್ಕೆ ಸಾಧ್ಯ? ಅವತಾರ ಮಾಡಲೇಬೇಕು. ಅವನು ಸಾಕಾರ ರೂಪದಲ್ಲಿ ಬಂದಾಗಲೇ ನಾವು ಇದನ್ನೆಲ್ಲ ನೋಡಿ ಆಸ್ವಾದನೆ ಮಾಡೋದಕ್ಕಾಗೋದು. ಈಗ ನಾವು ಮಾತಾಡ್ತಾ ಇದ್ದೀವಿ ಅವನ ಬಗ್ಗೆ ಅಂತಂದರೆ, ಅದನ್ನು ನೋಡಿರೋರು ಬರೆದಿರೋದ್ರಿಂದ ಮಾತಾಡ್ತಾ ಇದ್ದೀವಿ ಅಲ್ವಾ. ಅದನ್ನು ನೋಡಿರೋರು ವರ್ಣನೆ ಮಾಡಿದ್ದಾರೆ, ಆ ವರ್ಣನೆಯನ್ನು ಕೇಳಿ ನಾವು ಸಂತೋಷ ಪಡ್ತಾ ಇದ್ದೀವಿ, ನಾವು ಆನಂದವನ್ನು ಪಡ್ತಾ ಇದ್ದೀವಿ, ನಾವು ಅದರಿಂದ ಉದ್ಧಾರ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರ ಬರುವಂಥದ್ದು. ಈಗ ನಮಗೆ ಗೊತ್ತಾಯ್ತಲ್ವಾ, ಜನರ ಮೇಲೆ ವಿಶೇಷ ದಯೆಯನ್ನು ಇಟ್ಟು ಭಗವಂತ ತನ್ನನ್ನು ನೋಡಲಿ, ತನ್ನನ್ನು ಸ್ಪರ್ಶ ಮಾಡಲಿ, ನನ್ನ ಮಾತುಗಳನ್ನು ಕೇಳಲಿ, ಅದರಿಂದ ಅವರು ಉದ್ಧಾರ ಬೇಗ ಆಗುತ್ತೆ, ಅದಕ್ಕೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಬರ್ತಾನೆ. ಇನ್ನೊಂದು ರೀಸನ್ ಏನು ಅಂತಂದರೆ, ತನ್ನ ಪ್ರೇಮಿ ಭಕ್ತರಿಗೋಸ್ಕರ ಅವನು ತನ್ನ ಲೀಲೆಗಳನ್ನು ಅವರು ಸ್ಮರಣೆ ಮಾಡಿಕೊಳ್ಳಿ, ಅದನ್ನು ಹೇಳಲಿ, ಅದನ್ನು ಅವರು ಅನುಭವಿಸ್ಲಿ ಅನ್ನೋದಕ್ಕೋಸ್ಕರ ಅವನು ಬರುವಂಥದ್ದು ಅಂತ ಇದರ ಅರ್ಥ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ನಾನು ಯುಗ ಯುಗಗಳಲ್ಲಿ ಪ್ರಕಟವಾಗ್ತೀನಿ ಅಂತ ಹೇಳಿದಾನಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇದರಿಂದ ಭಗವಂತ ಏನು ಹೇಳ್ತಾ ಇದ್ದಾನೆ, ನಾನು ಪ್ರತಿಯೊಂದು ಯುಗದಲ್ಲೂ
ಯಾವತ್ತೂ ಕೂಡ ಯುಗಧರ್ಮಕ್ಕಿಂತ ಧರ್ಮದ ಹಾನಿ ಹೆಚ್ಚಾಗುತ್ತೋ, ಅಂದರೆ ಒಂದೊಂದು ಯುಗಕ್ಕೆ ಅದರದೇ ಆದಂತಹ ಧರ್ಮ ಇರುತ್ತೆ. ಆ ಧರ್ಮಕ್ಕಿಂತ ಧರ್ಮದ ಹಾನಿ ಯಾವಾಗ ಹೆಚ್ಚಾಗುತ್ತೋ ಆಗ ಅದರ ಅವಶ್ಯಕತೆಯನ್ನು ಸಾರೋದಕ್ಕೋಸ್ಕರ ಮತ್ತೆ ಮತ್ತೆ ನಾನು ಪ್ರಕಟನಾಗ್ತೀನಿ. ಅಂದರೆ ಒಂದು ಯುಗದಲ್ಲಿ ಒಂದೇ ಸರಿ ಬರಬೇಕು ಅಂತೇನಿಲ್ಲ, ಅಲ್ಲಿ ಯಾವುದೇ ನಿಯಮ ಇಲ್ಲ. ಭಗವಂತ ಒಂದೇ ಯುಗದಲ್ಲಿ 10 ಸರಿ ಬೇಕಾದರೂ ಬರ್ಬೋದು, ಅದು ಅವನ ಇಷ್ಟ. ಆಯಿತಾ? ಯಾವಾಗ ಅವನಿಗೆ ಅನಿಸುತ್ತೋ ಧರ್ಮದ ಹಾನಿ ಆಗ್ತಾ ಇದೆ ಅಂತ, ಆಗ ಅವನು ಖಂಡಿತವಾಗಲೂ ಬರ್ತಾನೆ. ಅದು ಒಂದು ಯುಗದಲ್ಲಿ ಒಂದೇ ಸರಿ ಆದರೆ ಒಂದೇ ಸರಿ ಬರ್ತಾನೆ, ಇಲ್ಲ 3 ಸರಿ ಆಯಿತಾ 3 ಸರಿನೂ ಬರ್ತಾನೆ, 10 ಸರಿನೂ ಬರ್ತಾನೆ, ಅವನಿಷ್ಟ. ಅವ್ನಿಗೆ ಯಾವಾಗ ಹಂಗನ್ಸುತ್ತೋ ಆವಾಗ ಬರ್ತಾ ಇರ್ತಾನೆ ಅವನು. ಅದಕ್ಕೋಸ್ಕರ ಒಂದು ಯುಗದಲ್ಲಿ ಒಂದೇ ಸರಿ ಪ್ರಕಟವಾಗಬೇಕು ಅನ್ನೋಂಥ ಒಂದು ಅವಶ್ಯಕತೆ ಇಲ್ಲ. ನಾನು ಯುಗಗಳಲ್ಲಿ ಪ್ರಕಟವಾಗ್ತೀನಿ. ಅಂದರೆ ಪ್ರತಿಯೊಂದು ಯುಗದಲ್ಲೂ ಯಾವಾಗೆಲ್ಲ ಅಧರ್ಮ ಜಾಸ್ತಿ ಆಗುತ್ತೋ, ಧರ್ಮದ ಹಾನಿ ಆಗ್ತಾ ಇರುತ್ತೋ ಆಗೆಲ್ಲ ನಾನು ಬರ್ತೀನಿ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ರೀತಿ ಹೇಳಿದ್ದಾನೆ. ಈಗ ನಮಗೆ ಈ ಶ್ಲೋಕ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಭಗವಂತ ಯಾಕಿಲ್ಲಿ ಪ್ರಕಟನಾಗ್ತಾನೆ, ಯಾವಾಗ ಆಗ್ತಾನೆ, ಹೇಗಾಗ್ತಾನೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ಈ ಶ್ಲೋಕದಲ್ಲಿ ವಿವರಣೆ ಮಾಡಿದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.